बोलो भारत माता की, कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की। ಬಂಧುಗಳೇ, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಶಾಂತಿಯಿಂದ ಇರಬೇಕು. ನೋಡಿ, ನಾನು ಇನ್ನ ಮಂಡ್ಯ ಹೋಗ್ಬೇಕು, ಹಾಸನ ಹೋಗ್ಬೇಕು. ನಿಮ್ಮ ಜೈಕಾರ ಏನಿದ್ರು ಇಲ್ಲಿಂದ ಹೊರಟಾಗ ವೋಟ್ ಹಾಕುವಾಗ ವೋಟ್ ಹಾಕುವಾಗ ದಯವಿಟ್ಟು ಸ್ವಲ್ಪ ಶಾಂತಿ ಕೇಳಬೇಕು. ಬಂಧುಗಳೇ, ಎಲ್ಲ ತರಲೆಗಳು ಸುಮ್ಮನೆ ಇರಿ. ನೀವು ನಿಮ್ಮ ಅಭಿಮಾನ ನನಗೆ ಅರ್ಥ ಆಗ್ತದೆ. ಬಿಜೆಪಿ ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಪಿಜಾರ್ ಸಿಂಗ್ಯಾರ್ ಅವರಿದ್ದಾರೆ, ಶಾಸಕ ಮಿತ್ರರಂತ ಪ್ರಿಯಾ ಕೃಷ್ಣರಾವ್ ಅವರಿದ್ದಾರೆ, ಜೆಸಿ ಚಂದ್ರಶೇಖರ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಜೆಸಿ ಚಂದ್ರಶೇಖರ್ ಇದ್ದಾರೆ, ಸುಧಾನ್ ದಾಸ್ ಅವರು ಇದ್ದಾರೆ. ಇನ್ನು ಬಹಳ ಎಲ್ಲ ಮುಖಂಡರೆಲ್ಲ ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲ ಸಂಘಟನೆಯವರು ಕೂಡ ಎಲ್ಲ ಇದ್ದಾರೆ. ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಬಹುಶಃ ಚುನಾವಣೆಯಲ್ಲಿ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರ ಹತ್ರ ನಾನು ತಪ್ಪು ಮಾಡಿದ್ದೇನೆ, ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಕ್ಷಮಾಪಣೆ ಕೇಳಿದ್ರು ಅಂತ ಹೇಳಿ ವಿಚಾರ ನನಗೆ ತಿಳಿತು. ಆದ್ರೂ ಅದು ಬೇರೆ ವಿಚಾರ. ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ. ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ 136 ಸೀಟನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನು ಮಾತು ಕೊಟ್ಟಿದ್ದೋ, ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು 52,000 ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಸೌಮ್ಯ ರೆಡ್ಡಿ ಅವರು, ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು, ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದೀನಿ, ಎಲ್ಲ ಸಮಾಜದವರು ಹೇಳ್ತಾ ಇದ್ದೀವಿ, 6 ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ 6 ಜನ ಹೆಣ್ಮಕ್ಳು. ಕೆಲವರು ಹೇಳ್ತಾ ಇದ್ರು ನನಗೆ ಯಾವ್ದೋ ಟಿವಿಲಿ, ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಕ್ಕಲಿಗರು ಓಟ್ ಹಾಕಿದ್ರು, ಇದೇನ್ ಆಗ್ಲಿಲ್ವಲ್ಲ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, 8 ಜನ ಒಕ್ಕಲಿಗರಿಗೆ ನಾವು ಸೀಟನ್ನ, ಒಬ್ರು ಭಟ್ರು, ಒಬ್ರು ರೆಡ್ಡಿ, 4 ಜನ ಒಕ್ಕಲು, ಒಟ್ಟು ಸೇರಿ 8 ಜನ ಒಕ್ಕಲಿಗರಿಗೆ ಮೊದಲನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 28 ಸೀಟಲ್ಲಿ 8 ಸೀಟನ್ನ ಕೊಟ್ಟಿದೆ. ಅಂದ್ರೆ ಇವತ್ತು ನಾವು ಯುವಕರಿಗೆ, ವಿದ್ಯಾವಂತರಿಗೆ, ಪ್ರಜ್ಞಾವಂತರಿಗೆ ಇವತ್ತು ನಾವು ಸೀಟನ್ನ ಕೊಟ್ಟಿದ್ದೇವೆ. ನಾನು ಬಿಜೆಪಿ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಯಾವ ಬಿಜೆಪಿ ಗಾಳಿನೂ ಇಲ್ಲ, ಮೋದಿ ಗಾಳಿನೂ ಇಲ್ಲ, ಯಾವ ಗಾಳಿನೂ ಇಲ್ಲ. ಒಂದೇ ಒಂದು ಗಾಳಿ ಇದೆ ಅಂತಂದ್ರೆ ಕಾಂಗ್ರೆಸ್ ಗಾಳಿ, 5 ಗ್ಯಾರಂಟಿ ಗಾಳಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಕುಟುಂಬದವರು ಅಪ್ಪ ಅಧಿಕಾರಕ್ಕೆ ಬಂದಂತ ಸರ್ಕಾರ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು, ಇಬ್ರು ಸೈನ್ ಹಾಕ್ತು, ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. ನಾನು ಹೇಳ್ತಾ ಇರೋದಿಷ್ಟೇ,
ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ. ನಮಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡ್ಲಿಲ್ಲ, ನಾವು ಕೊಡಬೇಕಾದ ಹಣವನ್ನ ಕೊಡ್ಲಿಲ್ಲ. ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ಇಲ್ಲಿ ನಾವು 4 ಜನ ಶಾಸಕರು ಗೆದ್ದಿರ್ಬೋದು. ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಅಲೆ ಎದ್ದಿದೆ. ಕೃಷ್ಣಪ್ಪನವರು, ನಮ್ಮ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣರವರು, ರಾಮಲಿಂಗಾರೆಡ್ಡಿಯವರು, ಸೌಮ್ಯರು ಕೂಡ ಎಲೆಕ್ಷನ್ ಗೆದ್ದಂಗೆ ಲೆಕ್ಕ. ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ, ಒಂದು 25,000 ಅಂತರದಿಂದ ಗೆಲ್ಲಿಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ. ಬೊಮ್ಮನಹಳ್ಳಿಯಲ್ಲೂ ಕೂಡ ಇವತ್ತು ಲೀಡ್ ಬರ್ತಾ ಇದೆ. ಆದ್ರಿಂದ ಬಸವನಗುಡಿ, ಬೊಮ್ಮನಹಳ್ಳಿ ಎಲ್ಲ ಕಡೆ ಸೌಮ್ಯರವರು ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದೇ ಗೆದ್ದರೆ ಅನ್ನೋ ಒಂದು ವಿಶ್ವಾಸ ಇದೆ. ತಾವು ದಯವಿಟ್ಟು ಈ ಮಗಳು ನನ್ನ ಮನೆ ಮಗಳು ಅಂತ ತಿಳ್ಕೊಂಡು ನೀವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಐಶ್ವರ್ಯ ಬೇರೆ ಅಲ್ಲ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇದಕ್ಕೆ ನಾವೆಲ್ಲ ಸೇರಿ ಇದಕ್ಕೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈಗ ಎಂ ಕೃಷ್ಣಪ್ಪನವರು ಕೂಡ ಬಂದಿದ್ದಾರೆ. ಅವರ 2 ಕ್ಷೇತ್ರದಲ್ಲೇ ಕನಿಷ್ಠ 50,000 ಲೀಡ್ ಬರ್ತದೆ. ರೇವಣ್ಣ ಕೃಷ್ಣಪ್ಪನವರು ಮತ್ತು ಸೌಮ್ಯ ನಮ್ಮ ಪ್ರಿಯ ಕೃಷ್ಣರ ಕ್ಷೇತ್ರದಲ್ಲಿ ತಾವು ಚಿಂತೆ ಮಾಡೋದು ಬೇಡ. ತಾವು ಹಸ್ತದ ನಮ್ಮ ಸೌಮ್ಯ ಅವರನ್ನ ಕಳಿಸಿ ಲೋಕಸಭೆಗೆ ಕಳಿಸಿ. ಇವತ್ತು ನಾನೇನ್ ಹೇಳ್ಬೇಕಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸೌಮ್ಯ ಕೆಲಸ ಮಾಡಿದಂಗೆ ಯಾರು ಮಾಡಿದ್ರಾ? ಯಾರು ಮಾಡಿರಲಿಲ್ಲ. ಬೆಡ್ ಸ್ಕ್ಯಾನ್ ಯಾರು ಮಾಡಿದ್ದು? ತೇಜಸ್ವಿ ಸೂರ್ಯ ಬೆಡ್ ಸ್ಕ್ಯಾನ್ ಮಾಡಿದ್ದು. ಬಡವ್ರಿಗೆ ಯಾರು ಲೂಟಿ ಮಾಡಿದ್ದು? ಆ ಬ್ರೆಡ್ ಲಾಕ್ ಯಾರು ಮಾಡಿದ್ದು? ಇವತ್ತೆಲ್ಲ ಕೂಡ ಬಿಜೆಪಿಯವರು ಕಷ್ಟ ಕಾಲದಲ್ಲಿ ಏಣ ಬರಲಿಲ್ಲ. ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅವರು ಕಷ್ಟ ಕಾಲದಲ್ಲಿ ನಿಂತ್ಕೊಂಡು ಬಡವ್ರನ್ನ ಹೊರಗಡೆ ಹೋಗ್ಬೇಕಾದ್ರೆ ಫ್ರೀಯಾಗಿ ಬಸ್ ಕೊಟ್ಟು ಕಳ್ಸಿಕೊಟ್ಟಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇದೆ. ತಾವೆಲ್ಲ ಗಮನಿಟ್ಕೊಂಡು ನಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.